ಕೇಳಿದ ಪ್ರಶ್ನೆ ಮ್ಯೂಚುವಲ್ ಫಂಡ್ ಮತ್ತು ಡೈರೆಕ್ಟ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇವೆರಡರ ವ್ಯತ್ಯಾಸ ಏನು ಅನ್ನೋದು. ಇದನ್ನ ನೋಡಿ, ನಾನು ಮ್ಯೂಚುವಲ್ ಫಂಡ್ ಎಕ್ಸ್ಪರ್ಟ್ ಅಲ್ಲ, ಹಾಗಾಗಿ ಪೂರ್ತಿ ವಿವರಗಳು ನಿಮಗೆ ಇಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಸಿಗೋದಿಲ್ಲ. ಜಸ್ಟ್ ಇವೆರಡರ ಡಿಫರೆನ್ಸ್ ಮಾತ್ರ ಹೇಳ್ತೀನಿ. ಯಾಕೆ ಮ್ಯೂಚುವಲ್ ಫಂಡ್ ಎಕ್ಸ್ಪರ್ಟ್ ಅಲ್ಲ ಅಥವಾ ಆಗ್ಲಿಲ್ಲ ನೋಡಿ, ಮ್ಯೂಚುವಲ್ ಫಂಡ್ ಅಲ್ಲಿ ಜನರ ಫಂಡ್ ಅನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಅಲ್ಲಿರೋ ಫಂಡ್ ಮ್ಯಾನೇಜರ್ ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನಿ ಅದನ್ನ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅಲ್ಲಿ ಬಂದಿರೋ ಲಾಭವನ್ನ ಯಾವ ತರ ಎಷ್ಟು ಇನ್ವೆಸ್ಟ್ ಮಾಡಿರ್ತಾರೋ ಆ ಪರ್ಸೆಂಟೇಜ್ ಅಲ್ಲಿ ಜನರಿಗೆ ಕೊಡುತ್ತೆ. ಇದರಲ್ಲಿ ಸಾಕಷ್ಟು ರೀತಿಗಳೆಲ್ಲ ಇವೆ, ಅಂದ್ರೆ ಬೇರೆ ಬೇರೆ ಫಂಡ್ಗಳು ಇವೆಲ್ಲ ಇವೆ. ಅದ್ರ ಮೇಲೆ ಆಗ ರಿಸ್ಕ್ ಮತ್ತೆ ಗ್ರೋತ್ ಅದ್ರ ಮೇಲೆ ಇರುತ್ತೆ. ಇಲ್ಲಿ ನಾವು ಗಮನಿಸಬೇಕಾಗಿದೆ ಏನಂದ್ರೆ, ನಮಗೆ ಮ್ಯೂಚುವಲ್ ಫಂಡ್ ಬೆಟರಾ ಮಾರ್ಕೆಟ್ ಅನ್ನೋದನ್ನ. ಯಾಕಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ ತರದಿದೆ ಏನಿದೆ ಅಂತೆಲ್ಲ ನೋಡ್ಕೊಂಡು ನಮ್ಗೆ ಆಗ್ಬೇಕಾದಂತದ್ದೇನಿಲ್ಲ. ಈ ಡಿಫರೆನ್ಸ್ ಅಲ್ಲಿ ಬಹಳ ಮುಖ್ಯವಾಗಿದ್ದು, ಯಾರಿಗೆ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ಗೆ ಸಮಯ ಕೊಡೋದಕ್ಕೆ ಆಗೋದಿಲ್ವೋ, ಅಥವಾ ಏನಂದ್ರೆ ಏನು ಗೊತ್ತೇ ಇಲ್ವೋ, ಈಗ ಗೊತ್ತಿಲ್ಲದೆ ಇದ್ದವರು ಸಮಯ ಕೊಟ್ಟು ಕಲಿಬಹುದು. ಬಟ್ ಅವ್ರವ್ರ ಕೆಲಸದಲ್ಲಿ ಅವರು ತುಂಬಾ ಬಿಸಿ ಇದ್ರೆ ಇವರಿಗೆ ಮ್ಯೂಚುವಲ್ ಫಂಡ್ ತುಂಬಾ ಬೆಟರ್. ಯಾಕಂದ್ರೆ ಮಾರ್ಕೆಟ್ ಅಲ್ಲಾದ್ರೆ ಸ್ಟಾಕ್ ಅನ್ನ ನಾವೇ ಸೆಲೆಕ್ಟ್ ಮಾಡ್ಬೇಕು. ಅಯ್ಯೋ ನಾವ್ಯಾಕೆ ಸೆಲೆಕ್ಟ್ ಮಾಡೋದು, ಯೂಟ್ಯೂಬ್ ಅಲ್ಲಿ ಹೇಗೋ ಹೇಳ್ತಾರಲ್ಲ, ಟ್ವಿಟರ್ ಅಲ್ಲಿ ಬರುತ್ತಲ್ಲ, ಇಲ್ಲ ಅದೆಲ್ಲ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅಲ್ವೇ ಅಲ್ಲ. ಇಲ್ಲಿ ಒಟ್ಟಾರೆ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ, ಅಂದ್ರೆ ಕಲಿಬೇಕಾಗತ್ತೆ. ಹಾಗೆ ಬರೋದಿಲ್ಲ. ಹಾಗೆ ಹೇಗೋ ಸೆಲೆಕ್ಟ್ ಮಾಡಿದ್ರೆ ಬುಲ್ ಮಾರ್ಕೆಟ್ ಇರುವಾಗ ಹೇಗೋ ಒಂದಿಷ್ಟು ರನ್ ಆಗಿಬಿಡುತ್ತೆ, ಮತ್ತೆ ಸಿಕ್ಕಾಕೊಳ್ಳುತ್ತೆ. ಸೊ ಅದು ಒಳ್ಳೆ ಥಿಯರಿ ಅಲ್ಲ. ಕಲಿಯೋಕೆ ಸಮಯ ಇಲ್ಲ, ಆದ್ರಿಂದ ಮ್ಯೂಚುವಲ್ ಫಂಡ್ ಅನಿವಾರ್ಯ ಆಗುತ್ತೆ. ಅದು ಯಾವ ರೀತಿ ಅದು ಅನುಕೂಲ ಅಂದ್ರೆ, ನೋಡಿ, ಅಲ್ಲಿ ಸ್ಟಾಕ್ ಸೆಲೆಕ್ಟ್ ಮಾಡೋ ಜವಾಬ್ದಾರಿ ನಮ್ದಲ್ಲ, ಅಲ್ಲಿ ಫಂಡ್ ಮ್ಯಾನೇಜರ್ ಇರ್ತಾನೆ. ಹಾಗೆ ಹೇಗೋ ಇರೋರೆಲ್ಲ ಅಲ್ಲಿ ಬಂದ್ಬಿಟ್ಟಿರಲ್ಲ, ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಇರುತ್ತೆ. ಅವರು ಲಾಭ ತೋರಿಸಿದ್ರೆ ಮಾತ್ರ ನೆಕ್ಸ್ಟ್ ಜನ ಬರ್ತಾರೆ. ಹಾಗಾಗಿ ಸುಮ್ಮನೆ ಯಾರೋ ಏನೋ ಬಂದು ಕೂತ್ಬಿಟ್ಟಿರೋದಿಲ್ಲ, ಗೊತ್ತಿರೋರೇ ಬಂದಿರ್ತಾರೆ. ಹಾಗಾಗಿ ಆ ಫಂಡ್ ಮ್ಯಾನೇಜರ್ ಈ ಎಲ್ಲ ಒಂದು ಮ್ಯಾನೇಜ್ ಮಾಡೋದ್ರಿಂದ ನಮಗೆ ರಿಸ್ಕ್ ಇರೋದಿಲ್ಲ, ಆ ಕೆಲಸವನ್ನು ಅವ್ರು ಮಾಡ್ತಾರೆ. ಹಾಗಂತ 100% ಸೇಫಾ? ಖಂಡಿತ ಇಲ್ಲ, ಬಹುತೇಕ ಸೇಫ್. ಯಾಕಂದ್ರೆ ಅವರು ಮಾರ್ಕೆಟ್ಗೆ ದುಡ್ಡು ಹಾಕೋದು, ಈ ಮಾರ್ಕೆಟ್ ಅಲ್ಲಿ ನಾವು ಡೈರೆಕ್ಟ್ ಆಗ್ತೇವೆ. ಮ್ಯೂಚುವಲ್ ಫಂಡ್ ಅಂದ್ರೆ ಅವ್ರು ಆ ಕಡೆಯಿಂದ ಬರ್ತಾರೆ, ಇಷ್ಟೇ ವ್ಯತ್ಯಾಸ. ಹಾಗಾದ್ರೆ ಇಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್ಸ್ ಏನೇನು ನೋಡಿ. ಡೈರೆಕ್ಟ್ ಮಾರ್ಕೆಟ್ ಆದ್ರೆ ನಮಗೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ, ನಾವು ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಾಕಿ ತೆಗೆದು ಈಸಿಯಾಗಿ ಮಾಡಬಹುದು ಆ ಪ್ರೈಸ್ಗೆ ಎನಿ ಟೈಮ್. ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ ತಕ್ಷಣ ಆಗೋದಿಲ್ಲ, ಅವ್ರದ್ದೇ ಆದಂತ ಕೆಲವು ನಿಯಮಗಳಿರುತ್ತೆ. ಆ ಪ್ರಕಾರ ಪಾರ್ಷಿಯಲ್ ಎಕ್ಸಿಟ್ ಅಥವಾ ಪಾರ್ಷಿಯಲ್ ಎಂಟ್ರಿ ಆ ಥರದ್ದನ್ನೆಲ್ಲ ಮಾಡ್ತಾ ಹೋಗ್ಬೋದು. ಬಟ್ ಸಮಸ್ಯೆ ಒಂದು ಏನಂದ್ರೆ ದೊಡ್ಡದು, ಮಾರ್ಕೆಟ್ಗೆ ಡೈರೆಕ್ಟ್ ಬರೋದ್ರಿಂದ ಇಲ್ಲಿ ನಾವು ಪ್ಯಾನಿಕ್ ಆಗ್ತೀವಿ ಎಷ್ಟೋ ಸಲ. ಈ ಮಾರ್ಕೆಟ್ ಕರೆಕ್ಷನ್ ಆಗ್ತಾ ಹೋದ್ರೆ ಅಯ್ಯೋ ಏನೋ ಆಗ ಹೋಗುತ್ತೆ ಅನ್ನೋ ತರದ ಭಾವ ಬರುತ್ತೆ. ಆಗ ಸೆಲ್ ಮಾಡ್ಬಿಡೋಣ, ನಾಳೆ ಇನ್ನೂ ಕಡಿಮೆ ಸಿಗುತ್ತೆ ಅನ್ನೋ ಫೀಲಿಂಗ್ ಅಲ್ಲಿ ಸೆಲ್ ಮಾಡ್ತಾರೆ, ನಂತರ ಬೌನ್ಸ್ ಆಗುತ್ತೆ, ಇವೆಲ್ಲ ಇರೋದೆ. ಬಟ್ ಮ್ಯೂಚುವಲ್ ಫಂಡ್ಗೆ ಹೋದಾಗ ಅಲ್ಲೂ ಎಕ್ಸಿಟ್ ಮಾಡೋಕೆ ಬರುತ್ತೆ, ಬಟ್ ಅಷ್ಟು ತಕ್ಷಣಕ್ಕೆ ರಿಯಾಕ್ಟ್ ಮಾಡೋಕೆ ಆಗೋದಿಲ್ಲ, ಸ್ವಲ್ಪ ಹಿಡಿದು ನಿಲ್ಸುತ್ತೆ ಅದು. ಅಥವಾ ಎಷ್ಟೋ ಜನ ಹೇಗೋ ಮ್ಯೂಚುವಲ್ ಫಂಡ್ ಹಾಕಿದ್ದೀನಿ ಅಂತ 3 years 5 years ಅಂತ ಇಟ್ಟಿರ್ತಾರೆ, ಮತ್ತೆ ಆ ಕಡೆ ನೋಡಕ್ ಆಗೋದಿಲ್ಲ. ಅಂದ್ರೆ ನಮ್ಮನ್ನ ಆ ಪ್ಯಾನಿಕ್ ಸಿಚುವೇಶನ್ ಇಂದ ಮ್ಯೂಚುವಲ್ ಫಂಡ್ ಉಳಿಸುತ್ತೆ, ತಕ್ಷಣ ಎಕ್ಸಿಟ್ ಮಾಡೋದು ಈ ತರದೆಲ್ಲ ಮಾಡಿಸೋದಿಲ್ಲ. ಹಾಗೆ ನೀವು ನೆಗೆಟಿವ್ ಅಂದ್ರೆ ತುಂಬಾ ಚಿಕ್ಕದು ಮ್ಯೂಚುವಲ್ ಫಂಡ್ ಅಲ್ಲಿ. ಏನಂದ್ರೆ ಮಾರ್ಕೆಟ್ ಫಾಲ್ ಆಗುವಾಗಲೂ ಮ್ಯೂಚುವಲ್ ಫಂಡ್ ಅವ್ರು ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ, ಕ್ಯಾಶ್ ಇನ್ಫ್ಲೋ ಇದ್ರೆ. ಯಾಕಂದ್ರೆ ಅವರಿಗೆ ಎಷ್ಟಾದ್ರೂ ಕ್ಯಾಶ್ ಅನ್ನ ಹಾಗೆ ಇಟ್ಕೊಳ್ಳೋ ಆಗಿಲ್ಲ, ಒಂದು ಇನ್ವೆಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಕಸ್ಟಮರ್ಗೆ ವಾಪಸ್ ಕೊಡಬೇಕು. ವಾಪಸ್ ಕೊಡೋದಿಲ್ಲ ಅವರು, ಯಾಕಂದ್ರೆ ಕಂಪನಿಗೆ ಪ್ರೆಸರ್ ಇರುತ್ತೆ, ಅದು ಕಂಪನಿಯಿಂದ. ಜನ ಇನ್ವೆಸ್ಟ್ ಮಾಡಿರೋ ದುಡ್ಡು ವಾಪಸ್ ಕೊಟ್ಬಿಟ್ಟು ಕಂಪನಿ ಬೆಳೆಯೋದು ಹೇಗೆ? ಹಾಗಾಗಿ ಅವರು ಬೀಳೋ ಮಾರ್ಕೆಟ್ ಅಲ್ಲೂ ಫಂಡ್ ಮ್ಯಾನೇಜರ್ಗೆ ಒತ್ತಡ ಹಾಕೋದು, ಒಳ್ಳೆ ಸ್ಟಾಕ್ ಹುಡುಕಿ ಇನ್ವೆಸ್ಟ್ ಮಾಡಿ ಅಂತ. ಎಷ್ಟೋ ಸಲ ಗೊತ್ತಿರುತ್ತೆ ಫಂಡ್ ಮ್ಯಾನೇಜರ್ಗೆ ಈ ಕರೆಕ್ಷನ್ ಬರುವಾಗ ಯಾವ್ದು ಹುಡುಕಿದ್ರು ಕರೆಕ್ಷನ್ ಆಗುತ್ತೆ ಅಂತ, ಬಟ್ ಸ್ಟಿಲ್ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಆದಷ್ಟು ನಷ್ಟ ಆಗದೆ ಇರೋ ತರ ನೋಡ್ಕೊಳ್ತಾರೆ. ಯಾಕಂದ್ರೆ ಮತ್ತೆ ಕೆಳಗಡೆ ಹೋದಾಗ ಇನ್ನಿಷ್ಟು ಬೈ ಮಾಡಿ ಅವರೇಜ್ ಮಾಡ್ತಾ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಆಲ್ರೆಡಿ ಎಕ್ಸ್ಪರ್ಟ್ ಆಗಿರ್ತಾರೆ. ಸೊ ಅಷ್ಟೊಂದು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಟ್ ಮಾರ್ಕೆಟ್ ಅಲ್ಲಿ ಆದ್ರೆ ನಾವೇ ಸೆಲೆಕ್ಟ್ ಮಾಡಿ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ನೋಡಿ, ನಾನು ಮ್ಯೂಚುವಲ್ ಫಂಡ್ ಸರಿ ಇಲ್ಲ ಅಂತಾಗ್ಲಿ, ಅದು ಬೇಡ ಅನ್ನೋದಾಗ್ಲಿ ಒಪಿನಿಯನ್ ಅಲ್ಲ. ಬಟ್ ಇಲ್ಲಿ ನಾನು ಮಾಡ್ತಾ ಇರೋದೇನು, ಈ ಕೋರ್ಸಿನ ಓವರ್ ಆಲ್ ಉದ್ದೇಶ ಇದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಇನ್ನು ಹೋಗಿಲ್ಲ. ಫಂಡ್ ಯಾವ ತರ ಒಂದು ಫಂಡ್ ಅನ್ನು ಮ್ಯಾನೇಜ್ ಮಾಡ್ತಾರೋ ಅವರು ಅದೇ ತರ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೋಡಿ, ನಿಫ್ಟಿ ಬೀಸ್ ಅಂತ ಇದೆ. ನಿಫ್ಟಿ ಬಿ ಅದು ನಿಫ್ಟಿಯಲ್ಲೇ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇರುವಂತಹ ಒಂದು ವಿಧಾನ. ಅದಕ್ಕೆ ಹಾಕಿದ್ರು ಮ್ಯೂಚುವಲ್ ಫಂಡ್ ತರನೇ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಹೇಳೋದು, ETF ಸಾಕಷ್ಟಿವೆ. ನಾನು ನಿಫ್ಟಿಯನ್ನು ಹೇಳ್ತಾ ಇದ್ದೀನಿ. ಇದನ್ನ ಎಕ್ಸಾಂಪಲ್ ಕೊಡ್ತೀನಿ, ಮ್ಯೂಚುವಲ್ ಫಂಡ್ ಮತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ. ಈಗ ನೋಡಿ, ಇಲ್ಲಿ ನಿಫ್ಟಿಯಲ್ಲಿ 50 ಸ್ಟಾಕ್ ಇರುತ್ತೆ, ಎಲ್ಲದಕ್ಕೂ ಬೇರೆ ಬೇರೆ ವೇಟೇಜ್. ಇದು ಹೇಳಿದ್ದೀನಿ ಹಿಂದೊಂದ್ಸಲ. ಆ ವೇಟೇಜ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಈಗ ಯಾರೋ 100 rupees ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ಈಗ ರಿಲಯನ್ಸ್ ವೇಟೇಜ್ 12% ಇದೆ ಅಂದ್ರೆ 12 rupees ರಿಲಯನ್ಸ್ ಹೋಗುತ್ತೆ. ಹೀಗೆ ಯಾವ್ಯಾವ್ದು ಎಷ್ಟೆಷ್ಟು ರೂಪೀಸ್ ಎಷ್ಟೆಷ್ಟು ಪರ್ಸೆಂಟೇಜ್ ವೇಟೇಜ್ ಇದೆಯೋ ಅದ್ರ ಪ್ರಕಾರ ಸ್ಪ್ರೆಡ್ ಆಗ್ತಾ ಹೋಗ್ಬಿಡುತ್ತೆ. ಅಂದ್ರೆ ಯಾವ್ದೋ ಒಂದು ಸ್ಟಾಕ್ ಮುಳುಗ್ ಹೋದ್ರೆ ಯಾವ ಸಮಸ್ಯೆನೂ ಇಲ್ಲ, ಇಲ್ಲ ಸ್ವಲ್ಪ ಇರುತ್ತೆ ಅದ್ರ ವೇಟೇಜ್, ಉಳಿದಿರೋದೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಇಲ್ಲಿರೋ ದೊಡ್ಡ ಅಡ್ವಾಂಟೇಜ್ ಏನಂದ್ರೆ, ಯಾವ್ದೋ ಒಂದು ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡ್ತಾ ಬಂದ್ರೆ, ಈಗ ನಮ್ಮ ಪೋರ್ಟ್ಫೋಲಿಯೋ ನಾವೇ ಬಿಲ್ಡ್ ಮಾಡ್ಕೊಂಡಿದ್ರೆ ನಾವು ಅದನ್ನ ಕ್ವಾಂಟಿಟಿಯನ್ನು ರೆಡ್ಯೂಸ್ ಮಾಡೋದಿಲ್ಲ. ಎಷ್ಟೋ ಸಲ ಆಡ್ ಮಾಡ್ಬಿಡ್ತೀವಿ, ತುಂಬಾ ಜನ ಮಾಡೋದಿದೆ ಕೆಲಸ. ಕಡಿಮೆ ಆಗ್ತಾ ಬಂದಿರೋ ಸ್ಟಾಕ್ ಅನ್ನ ಇನ್ನೊಂದಿಷ್ಟು ಆಡ್ ಮಾಡಿ ಸಿಕ್ಕಾಕೊಂಡ್ಬಿಡೋದು. ಬಟ್ ಈ ಮ್ಯೂಚುವಲ್ ಫಂಡ್ ಆರ್ ಈ ನಿಫ್ಟಿ ETF ಇದೆಯಲ್ಲ, ಇವರೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂದ್ರೆ, ಅದರ ವೇಟೇಜ್ ಡೌನ್ ಆಯ್ತು ಅಂದ್ರೆ ಅದು ಆಟೋಮೆಟಿಕ್, ಅದು ವೇಟೇಜ್ ಡೌನ್ ಆಯ್ತು ಅಂದ್ರೆ ನೋಡಿ, ರಿಲಯನ್ಸ್ 12% ವೇಟೇಜ್ ಇದ್ದಾಗ
100 ರೂಪೀಸ್ ಇನ್ವೆಸ್ಟ್ಮೆಂಟ್ ಅಲ್ಲಿ 12 ರೂಪೀಸ್ ರಿಲಯನ್ಸ್ಗೆ ಹೋಗಿತ್ತು. ಬಟ್ ವೇಟೇಜ್ ಡೌನ್ ಆಗಿ 10% ಬಂತು ಅಂತಂದ್ರೆ ಏನ್ ಮಾಡಬೇಕು? ಆ 2% ಇನ್ಯಾವುದೋ ಸ್ಟಾಕ್ಗೆ ಶಿಫ್ಟ್ ಆಗಿರುತ್ತೆ. ಇವರು ಅದೇ ತರ ಮಾಡ್ತಾರೆ. ಆ ರಿಲಯನ್ಸ್ ನ ಇನ್ವೆಸ್ಟ್ಮೆಂಟ್ 12% ಇರೋದನ್ನ 10% ಇಳಿಸ್ತಾರೆ. 12 ಇಂದ 2% ರಿಡ್ಯೂಸ್ ಮಾಡ್ತಾರೆ. ಈ ತರ ಮಾಡ್ತಾ ಮಾಡ್ತಾ ಇನ್ ಕೇಸ್ ಯಾವುದೋ ಒಂದು ಸ್ಟಾಕ್ ಒಳ್ಳೇದಿತ್ತು ಅಂತ ಅನ್ಕೊಳ್ಳಿ, ಬರ್ತಾ ಬರ್ತಾ ಕೆಳಗಡೆ ಬಂದ್ಬಿಡ್ತು. 12% ಇರೋದು 2% ಬಂದ್ಬಿಡ್ತು. ನಾವೇ ಇನ್ವೆಸ್ಟ್ ಮಾಡ್ಕೊಂಡಿದ್ರೆ ಹಾಗೆ ಇಟ್ಕೊಂಡಿರ್ತೀವಿ, ಆಡ್ ಮಾಡಿ ಇನ್ನೊಂದಿಷ್ಟು ಅದ್ರ ವೇಟೇಜ್ ಜಾಸ್ತಿ ಮಾಡ್ಕೊಂಡಿರ್ತೀವಿ ನಮ್ಮ ಪೋರ್ಟ್ಫೋಲಿಯೋದಲ್ಲಿ. ಬಟ್ ಇವ್ರು ಏನ್ ಮಾಡ್ತಾರೆ, ಅದನ್ನ ರಿಡ್ಯೂಸ್ ಮಾಡಿ ಮಾಡಿ ಕಡಿಮೆ ಮಾಡಿಬಿಟ್ಟಿರ್ತಾರೆ. ಅಲ್ಲಿಗೆ ರಿಸ್ಕ್ ಇಲ್ಲ. ಮೇಲ್ ಹೋಗುವಾಗಲೂ ಅದೇ ತರ ಮೇಲ್ ತಗೊಂಡು ಹೋಗ್ತಾರೆ ಏರ್ಸ್ಕೊಂಡು. ಹಾಗಾಗಿ ಇಲ್ಲಿ ಆ ತರ ಅಡ್ಜಸ್ಟ್ಮೆಂಟ್ ಇರುತ್ತೆ. ನಮಗಿಲ್ದೇ ಇರೋ, ನಾವು ಮಾಡದೇ ಇರುವಂತಹ ಅನುಕೂಲತೆ ಅಲ್ಲಿ ಅವರಿಗಿದೆ. ನಾವು ಮಾಡೋಕ್ಕಾಗಲ್ವಾ? ತುಂಬಾನೇ ಕಷ್ಟ. ಯಾಕಂದ್ರೆ ನಮ್ಮ ಹತ್ರ ಇರೋ ಕ್ವಾಂಟಿಟಿ ಕಡಿಮೆ ಇರುತ್ತೆ. ನಾವು ಅದನ್ನೆಲ್ಲ ಆ ಸಣ್ಣ ಸಣ್ಣ ಪಾಯಿಂಟ್ಗೆಲ್ಲ ಹೆಚ್ಚು ಕಡಿಮೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡೋಕೆ ಹೊರಟ್ರೆ ಅದು ಆಗೋ ಕೆಲಸನೇ ಇಲ್ಲ. ಈಗ ಒಂದು ಸ್ಟಾಕ್ ಇಂದ 2% ರಿಡ್ಯೂಸ್ ಆದ್ರೆ ವೇಟೇಜ್, ಅದು ಇನ್ನೊಂದು ಯಾವುದೋ ಒಂದೇ ಸ್ಟಾಕಿಗೆ ಹೋಗಿರೋದಿಲ್ಲ, ಎಲ್ಲ ಸ್ಟಾಕಿಗೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಅದನ್ನ ಹೇಗೆ ನಾವು ಆವರೇಜ್ ಮಾಡೋದು? ಅದಕ್ಕೆಲ್ಲ ತಗೊಂಡು ಹಾಕಿ ಆಗೋದಿಲ್ಲ. ಹಾಗಾಗಿ ಅದು ಏನಿದ್ರು ETF ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ಬೋದು. ಯಾಕಂದ್ರೆ ಹ್ಯೂಜ್ ಕ್ವಾಂಟಿಟಿ ಟ್ರೇಡ್ ಮಾಡ್ತಾರೆ. ಹಾಗಾಗಿ ಈ ETF ಇದು ಸಹ ಒಂಥರ ಮ್ಯೂಚುವಲ್ ಫಂಡ್ ತರನೇ. ಈಗ ನಾವು ಮಾಡ್ಕೊಂಡಿರೋ ಪೋರ್ಟ್ಫೋಲಿಯೋ ಏನಿದೆಯೋ ಇದು ಸಹ ಮ್ಯೂಚುವಲ್ ಫಂಡ್ ತರನೇ ಕೆಲಸ ಮಾಡುತ್ತೆ. ತುಂಬಾ ಅಕ್ಯುರೇಟ್ ಅದೇ ತರ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಎಕ್ಸಿಟ್ ಥಿಯರಿ ಸ್ವಲ್ಪ ಚೇಂಜ್ ಇರುತ್ತೆ, ಅದೇ ತರ ಅಲ್ಲ. ಬಟ್ ಒಟ್ಟಾರೆ ನಾವು ಇಲ್ಲಿ 70, 80, 100 ಸ್ಟಾಕ್ಸ್ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಯಾವುದೋ ಒಂದು ಸ್ಟಾಕ್ ಮುಳುಗ್ ಹೋದ್ರೆ ನಮಗೆ ಇಲ್ಲಿ ಏನೂ ಆಗೋದಿಲ್ಲ. ಹಾಗಾಗಿ ಇದು ಒಂಥರ ಈಕ್ವಲ್ ಟು ಮ್ಯೂಚುವಲ್ ಫಂಡ್ ಆರ್ ETF. ರಿಸ್ಕ್ ತುಂಬಾ ಕಡಿಮೆ ಇರುತ್ತೆ. ಅಂದ್ರೆ ಒಟ್ಟಾರೆ ಫೈನಲ್ ವರ್ಡ್ಸ್, ಯಾರಿಗೆ ಸಮಯವೇ ಇಲ್ವೋ ಮಾರ್ಕೆಟ್ ನೋಡೋದಕ್ಕೆ, ಕಲಿಯೋದಕ್ಕೆ, ಮ್ಯೂಚುವಲ್ ಫಂಡ್ ಬೆಟರ್. ಯಾರಿಗೆ ಒಂದಿಷ್ಟು ಸಮಯ ಕೊಟ್ಟು ಕಲಿತು ಮಾಡೋಕ್ಕಾಗುತ್ತೋ ಅವರಿಗೆ ಮಾರ್ಕೆಟ್ ಬೆಟರ್.